ಹೇಳ್ತಾನೆ ಇವನು. ನಾನು ನಂಬಲ್ಲ. ಈಗ ಅಮ್ಮ ಹೇಳ್ದಂಗೆ ಕೈ ಪ್ರಭಾ ಇವನು ಹೇಳ್ತಾನೆ ನೋಡಿ. ಮೊನ್ನೆ ಈಗ 3 ದಿವಸ ಹಿಂದೆ ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್ ಇಷ್ಟು ಚಕಪಡಿಸಿದ್ದಾರೆ. 6 ತಿಂಗಳು ಬಿಮ್ಮನ್ಸಿ ಓಲ್ ಐತಿ ಅಂತವ ಒಂದು ಇದರಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇವ್ರಿಗೆ ಅನುಮಾನ ಆಗಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಲ್ಲೂ ಹಂಗೆ ಹೇಳಿದ್ದಾರೆ. ಆಮೇಲೆ ಲಾಸ್ಟಿಗೆ ಇಲ್ಲಿ ಬಂದು ಇಲ್ಲಿ ಇದು ಮಾಡ್ಕೊಂಡು ಬೇಡ್ಕೊಂಡು ಹೋದ್ರು. ಆಮೇಲೆ ತರೀಕೆರೆಯಲ್ಲಿ ಹೋಗಿ ಚೆಕಪ್ ಮಾಡ್ತಿದ್ದಾರೆ, ಅಲ್ಲಿ ಏನೂ ಇಲ್ಲ, ನಾರ್ಮಲ್ ಬಂದಿತ್ತು. ಈಗ ಇನ್ನು ಭಾನುವಾರ ಬರ್ತಾಯಿದ್ದಾರೆ ಮಗಳು ಒಳಮೆಯವ್ರು ಇಲ್ಲಿಗೆ. ಆಮೇಲೆ ಏನಂದ್ರೆ ಅದೆಲ್ಲ ಅಣ್ಣರು ಬಂದು ಇಲ್ಲಿ ಒಂದು ಇದು ಮಾಡಿ ಏನೋ ಮಂತ್ರಿಸಿದ್ರು ಅಂತ ಗೊತ್ತಿಲ್ಲ, ಏನೋ ಮಾಡಿದ್ರು. ಅದು ಮಾಡಿ ಆ ದೇವ್ರ ತ ಬೇಡ್ಕೊಂಡು ಕೂಡಲೇ ಅದು ಆಟೋಮೆಟಿಕ್ಕಾಗಿ ಆ ಓಲ್ ಇಲ್ಲ ಅಂತಲೇ ರಿಪೋರ್ಟ್ ಬಂದಿತ್ತು. ಈಗ ಅಲ್ಲಿ ಡಾಕ್ಟ್ರು ಯಾರು ಹೇಳಿದ್ದು ಇದು ಗ್ಯಾರಂಟಿ ಕೊಡ್ತೀವಿ ನಾವು ಅಂತ ಹೇಳಿ ಕಳಿಸಿ. ನಾನು ಯಾಕೆ ಕಳಿಸಿದ್ದಮ್ಮ, ನಾನು ಗೊತ್ತಿಲ್ಲ. ನಾನೇ ಹೇಳಿದ್ದಂತ ಏನಂತ ಗೊತ್ತಾ, ಈ ಸಲ ಚೆಕಪ್ ಮಾಡಿಸೋ ಒಂದು ಚೇತ ಕುಡಿಸಿದ್ದು ಅಷ್ಟೇ, ಇವನೇನು ಮಾಡಿಲ್ಲ. ಚೇತ ಕುಡಿಸಿ ಈ ಸಲ ಚೆಕಪ್ ಮಾಡೋ ಸರಿ ಆಗುತ್ತೆ. ಅದೇ ಡಾಕ್ಟ್ರು ಮತ್ತೆ ಚೆನ್ನಾಗಿ ತಿಂದ್ರಂತು. ಇದೇ ಕೈ ಇದೇ ಬಾಯಿ, ಕೈಯೋದು ಇದೆ ಒಡೆಯೋದಿದೆ. ಅದಕ್ಕೆ ನೀವು ಹೇಳೋದು ಎಲ್ಲಿಂದಲ್ಲ ಬಂದೀವಿ, ಯಾಕೆ ಬಂದೀವಿ ಅನ್ಬಾರ್ದು. ನಾವು ಯಾವತ್ತೂ ಸ್ವಾಮಿಗಳಾಗೇ ಇಲ್ಲ, ಸ್ವಾಮಿಗಳಾಗದೇ ಇಲ್ಲ. ಏನು ಪುಣ್ಯ ಗೊತ್ತಾ, ನನಗೆ ದೇವ್ರು ಸಿಕ್ಕಿರೋದಮ್ಮ, ನಾನೇ ದೇವ್ರು ಕೊಡೋಕೆ ಮಾತಾಡೋದು. ಹಿಂಗೆ ಇರೋದು ನಾನು. ದೇವ್ರು ಸಿಕ್ಕೋ ಮುಂಚೆ ಹೆಂಗಿದ್ದೀನಿ, ಇವತ್ತು ಹಂಗೆ ಇದ್ದೀನಿ ನಾನು. ಯಾವ ಹೊಸ ಪಂಚ ಕೊಟ್ಟಿದ್ದೀನಿ ಗುಲ್ಬರ್ದು, ಅದಕ್ಕೊಂದು ಹೊಸ ಪಂಚ ಹಾಕಿ ಬಂದೆ. ಹಂಗೆ ಏನು ಗೊತ್ತಾ, ಆಶೀರ್ವಾದ ಮಾಡಿರೋದಕ್ಕಿಂತ ಅದೇ ಹೇಳ್ತಾರೆ ಸಾಕ. ನನಗೆ ಮನ್ಸು ಬರ್ಬೇಕಂದ್ರೆ ನೀವು ಹಂಗೆ ಆಡಬಾರ್ದು. ನಿಮ್ಗೊಂದು ಟೈಮ್ ಬರಬೇಕು. ಈಗ ನೋಡಿ, ಯಾರೋ ಬಾಗಲಕೋಟೆಯಿಂದ ನಂಗೆ ನಾಯಿ ಮೇಲೆ ತಂದ್ಕೊಂಡು, ನಾನು ನಾಯಿ ಪ್ರಿಯ, ನಾನು ಈ ಜಾತಿನೇ ಸಾಕಲ್ಲ. ನಾನು ಬೀದಿ ನಾಯಿ ಕುರಿನೇ ತಂದ್ಕೊಟ್ಟು 4 ವರ್ಷ ಬಾಡಿಗೆ ಮಾಡಿಕೊಂಡು ತಂದ್ಕೊಟ್ಟಾಗಿ ನೆನ್ನೆ ಸಹ. ನೆನ್ನೆ ಮನೆ ಇತ್ತು, ಇವತ್ತಿಲ್ಲ. ಋಣ ಇರ್ಬೇಕ್ರಿ. ಆಮೇಲೆ 18 ವರ್ಷ ನಾನು ಇಲ್ಲಿತ್ತು ದೇವಸ್ಥಾನ. ನಾನು 8 ವರ್ಷ ದೇವ್ರು ಕೊಂಡ್ಕೊಂಡು ನಿಮ್ಮಲ್ಲಿ ಆಡಿಲ್ಲಪ್ಪ. ನಾನು ಪ್ರತಿಯೊಂದು ಊರಿಗೆ ಬಂದೀನಿ. ಯಾವ ಊರು ಹೇಳಿ ಎಷ್ಟು ಹೇಳ್ತೀನಿ, ನಾನು 5 ಸ್ಟೇಟಿಗೆ ಬಂದು ದೇವ್ರು ಕೊಂಡ್ಕೊಂಡು 8 ವರ್ಷ ಹೊತ್ಕೊಂಡು ಅದೇ ದೇವ್ರು ಒಳಗಿರೋ ಪೀಠ ಎಲ್ಲ ನಮಗೂ ಕರೆಂಟ್ ಕೊಡ್ತೀವಿ ಅಂದರೆ ಹೊಡಿತೀವಿ ಬಿಡಿ. ಇಲ್ಲೂ ಕಂಪ್ಲೇಂಟ್ ಕೊಟ್ಟಿರ್ಕೊಂಡ್ರು, ಜಲ್ದಿ ಹೋಗಲ್ಲ ಅಂತ. ನೀವು ಆಡಬಾರ್ದು. ಒಳಗಡೆ ಬಂದ ಮಕ್ಕಳು ನೋಡಿ ತಂತೀವಿ, ಬಾಯಿ ಒಳಗೆ ಮಕ್ಕಳು ಆಡ್ತೇವೆ. ಮಕ್ಕಳಿಗೆ ನಮ್ಮ ಯಾರಾದ್ರು ಅಮ್ಮ ಅಂತ, ಏನು ಮಕ್ಕಳು ಸತ್ತಾಗವ ಅಂತಾರೆ. ಮಕ್ಕಳು ಬಾಯಿ ಒಳಗೆ ಆಡ್ತಾ ಅವಳು ಫೋನಾಗ ಅವಳೆ ಬೈಯಂಗಿಲ್ಲ. ನೆನ್ನೆ ಒಬ್ಬರು ಬಂದರೆ 8 ಜನ 8 ಜನ ಬಂದಾರಂತೆ. ಹಿಂಗಡೆ ದೇವಸ್ಥಾನ ಲೆಟ್ರಿನ್ ಕುಡಿಸ್ಯಾರ ಮಗುನ. ಇನ್ನು ಒಳಗಡೆ ಗಲೀಜು ಮಾಡಿಸಿ ಹೋಗ್ತೀರಿ. ಅವಾಗ ಏನಾಗ್ತದೆ ಈಗ ಅಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಒಬ್ಬರು ಯಾರೋ ಫಸ್ಟ್ ಲೇಡಿ ಬರ್ತಿದ್ದಾರೆ. ಲೇಡಿ ಅವಳು ವಿಚಾರ ಮಾಡ್ತೀನಿ ನಾನು. 3 ಸರಿ ಗಂಡ ಜೊತೆ ಬರ್ತಾರೆ. ಜಲ್ದಿ ಬಿಡೋ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ಅವಳೇ ಕಂಪ್ಲೇಂಟ್ ಮಾಡೋದು. ಯಾರು ಲೇಟ್ ಆಗುತ್ತೆ ಏನು ಬೈಯಂಗಿಲ್ಲ ನಿಮ್ಮನ್ನ. ಇವಾಗ ನಿಮ್ಮ ಮನೆಗೆ ಒಂದು ಗಂಡ ಒಂದು ಹೆಂಡತಿ ಅಯ್ಯೋ ಅಂತೀರಿ, ಡೈವರ್ಸ್ ಕೊಡ್ಕೊಂತೀರಿ, ಗಲಾಟೆ ಮಾಡಿ ಒಂದು ಮಗು ಸಾಕಲ್ಲ ಅಳುತ್ತೆ ಅಂತೀರಿ. 6 ಜನ ಮಕ್ಕಳು ಸಾಕಿರಲಿ ಇದೆ ನಮ್ಮಮ್ಮ. ಅದೇ ಮನೆ ನಮ್ಮ ಗುಡ್ಲು. ಈಗ ಅಲ್ಲಿ 15 ಜನ ನಾವು 8 ರೂಮ್ ಇದಾವೆ. ಅಡುಗೆ ಮಾಡೋಕ್ಕೆ ಒಳಗಡೆ ಪ್ರಸಾದ ಹೋದ್ರೆ ಕೇಳಿ ಮನೆ ಏನೈತೆ ಅಂತ. ಯಾರ ಪ್ರಸಾದ ಹೋಗಿ ಅಡುಗೆ ಕೇಳಿ ಒಳಗಡೆ ಏನೈತೆ ಅಂತ. ಅಡುಗೆ ಮಾಡಿದಾಗ ಮಾತ್ರ ಸಿಮೆಂಟ್, ಮನೆ ಮುಂದೆಲ್ಲ ಬಗ್ಗಡೈತೆ. ಕರೆಕ್ಟ್ ಏನಪ್ಪ. ಮನೆ ಒಳಗೆ ಒಂದು ಸೋಫೆ ಇಟ್ಟು ನೆಂಟು ಬಂದು ಕಾಲ ಕೂತ್ಕೊಳ್ಳಿಲ್ಲ. ನಾವು ನೆಲದಲ್ಲೇ ಇರೋದು, ನೆಲ ಪ್ರಾಣಿ ಪಕ್ಷಿ. ಅವ್ರು ಕೇಳಿದೆ ಮನೆ ಆಶ್ಚರ್ಯ ಬಿಡುತ್ತೆ. ಎಲ್ಲನಪ್ಪ ಏನಿದೆ ಮನೆಯೊಳಗೆ ಏನಿದೆ, ನಮ್ಮ ತಾಯಿ ಇದ್ರಲ್ಲಿ. ತಾಯಿ ತಂಗಿದ್ದು ನೀವೆಲ್ಲ ಬಂದು ಸುಮ್ಮನೆ ಬಿಲ್ಡಪ್ ಕೊಡ್ತೀರಿ. ದೂರನೇ ಬಂದೀನಿ ಎಷ್ಟು ದಿನ ಆಗುತ್ತೆ ಅಂತೀರಿ. ನಾವು ಕೆಲಸ ಮಾಡೋದು ಯಾರು ಹೇಳೋದಿಲ್ವಲ್ಲ. ಅಂತರ ಫ್ರೀ ಕೊಡ್ತೀವಿ, ಬಸ್ ಚಾರ್ಜ್ ಫ್ರೀ ಕೊಡ್ತೀವಿ, ಹ್ಯಾಂಡಿಕ್ಯಾಪ್ ಪೇಷಂಟ್ ಹೆಲ್ಪ್ ಮಾಡ್ತೀವಿ. ಹಂಗೂ ನೋಡಿ ಮನೆ ಯಾರು ಸ್ಯಾರಿ ಕೊಟ್ಟಿದ್ದೀನಿ, ಯಾವನೊಬ್ಬ ಹಾಕೇನೆ ಮನೋಹರ ಅಂತ. ಸ್ಯಾರಿ ಕೊಡೋ ಹೆಂಗ್ಸಿ ಮುಡ್ತಾರೆ ಅಂತ ಬ್ಯಾವನ್ ಹಾಕೇನೆ ಬ್ಯಾಡ್ ಮೆಸ್ ಹಾಕೇನೆ. ಸ್ಯಾರಿ ಕೊಡೋ ಹೆಂಗ್ಸಿ ಮುಡ್ತಾರೆ ಅಂತ. ಇನ್ನೆಲ್ಲ ಕೇಳಬೇಕು ಹುಡುಗಿ ಯಾರೋ ಆಕ್ಸಿಡೆಂಟ್ ಆಗುತ್ತೆ, ಗಂಡಿಲ್ವಂತೆ. ಹ್ಯಾಂಡಿಕ್ಯಾಪ್ಟ್ ಅವಳು, ಮಗು ಒಂದು ಹ್ಯಾಂಡಿಕ್ಯಾಪ್ಟ್, ಒಂದು ಮಗು ಚೆನ್ನಾಗಿತ್ತು, 2 ಹೆಣ್ಮಕ್ಳು ಅಂತ. ಅವ್ನಿಗೆ ಗಂಡಿಲ್ಲ. ಯಾರು ಹೆಲ್ಪ್ ಮಾಡಲ್ಲ. ನಾವು ಸೀಟಾಗ ದುಡ್ಡು ಕೊಟ್ಟರೆ ಯಾವನ ಬಾಕಿ ತನಿಖೆ ಮಾಡ್ಬೇಕಲ್ಲಿ ಅಂತ. ನೀವೆಲ್ಲ ಜನ ನೀವು ಬರೀ ನಿಮ್ಮದೇ ಹೇಳ್ಕೊಂತೀರಲ್ಲ. ಹೆಲ್ಪ್ ಮಾಡ್ಕೊ ಅಂತಾರೆ. ಇವಾಗ ನಮ್ಮ ಮಕ್ಕ ಚೆನ್ನಾಗವಳೆ. ನಮ್ಮ ಅಕ್ಕ ಯಾಕೆ ಏನು ಹೆಸರು ಜ್ಯೋತಿ ಬಗ್ಗೆ ಇಟ್ಕೊಂಡು ಸಾಕು ಬ್ಯಾಡ್ ಮೆಸ್ ಹಾಕ್ತೀರಿ ನೀವು. ಮುಗಿ ಜ್ಯೋತಿ ನೋಡೋದು ನೀವು. ನಾವು ನೋಡೋದು ಅವ್ರ ಮನ್ಸ ನೋಡಿ. ಅಮ್ಮ ಹೊಡೆದಂತೆ ಸಮಸ್ಯೆಗೆ ಅಮ್ಮ ಹುಷಾರಾಗಳೆ ಅಲ್ವಾ. ಇನ್ನೇನು ಚೆನ್ನಾಗಿರೋ ಹುಡುಗಿ ಬಗ್ಗೆ ನೋಡಿಲ್ಲ. ಓಮಾಚಾರ ಭಾನುಮತಿ ಅಂತ. ಭಾನುಮತಿ ಬಗ್ಗೆ ಏನೋ ರಕ್ತ ಹೆಂಗೆ ಬರುತ್ತೆ. ಅವಳು ಹುಷಾರು ಮಾಡ್ತೀವಿ. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಬರೋಲ್ಲ. ನಾವು ಎತ್ಕೊಂಡ್ಬರೋದು ಅವಳನ್ನ. ಅದಕ್ಕೆ ಬ್ಯಾಡ್ ಮೆಸ್ ಹಾಕಿ ಎನ್ಸ್ಬಿಡ್ತಾರ ಅಂತ. ನೀವು ಅದ ಬಂದ್ರೆ ನಿಮ್ಗೆ ಬರೀ ಹೇಳ್ಕೊಂತೀರಲ್ಲ. ಮಳೆ ಬಂದಿತ್ತು, ಇಲ್ಲಿ ಕರೆಂಟ್ ಇಲ್ಲ, ನೀವು ಹೆಂಗಿದ್ದೀರಾ, ರೋಡ್ ಇಲ್ಲ, ಹೆಂಗಿದ್ದೀರಾ ಅಂತ ಯಾವನು ಕೇಳಲ್ಲ. ಫ್ರೀಯಾಗಿ ಸೇವೆ ಮಾಡ್ತೀರಾ ಅಂತ ಯಾರು ಕೇಳ್ತೀರಾ. ಇದುವರೆಗೆ ಕೇಳಿ ನಂಜನಗೂಡವ್ರು ಮಾತ್ರ. ಒಂದು ಗಂಡ ಹೆಂಡತಿ ಬಂದು ಕೇಳ್ತಾರೆ, ಒಂದು ಟೀಚರು ಮಿಲಿಟರಿ ಇಬ್ಬರು ಬಂದು ಕೇಳ್ತಾರೆ, ಗಂಡ ಹೆಂಡತಿ ಹೆಂಗಿದ್ದೀರಾ, ನೀವು ಇಷ್ಟೊಂದು ಸೇವೆ ಮಾಡೋದು ಪುಣ್ಯ ಅಂತ. ಇನ್ನೂ ಚಿತ್ರದುರ್ಗದಿಂದ ಬಂದು ಒಂದು ಗಂಡ ಹೆಂಡತಿ ಮಳೆ ಬರಲಿ ಅಂತ ಕೇಳ್ತಾರೆ. ಯಾರು ಬಿಟ್ಟು ಎಲ್ಲ ಕೇಳಿದ್ರೆ ಕೈನೇ ಇತ್ತೆ ಕಾಲನೇ ಇತ್ತೆ, ಸೊಸೊಡಗಳೇ 8 ಒಡಗಳೇ, ಮಗಳೊಡಗಳೇ. ಮಗಳು ಬರೋಲ್ಲ, ಮಕ್ಕಳಾಗ್ತಾವ. ಮಗ ಬರೋಲ್ಲ, ಮನೆ ಮಲ್ಗೆ ಮದುವೆ ಮಾಡಿಸಿ ನಾವು ಮಾಡಿಸ್ಬೇಕು ಮದುವೆ. ಆಮೇಲೆ ಇನ್ನೊಂದು ಸಂಗತಿ ಬೇಜಾರಾಗೋದು ಏನು ಗೊತ್ತಾ, 4 ವರ್ಷ 5 ವರ್ಷ ಮಕ್ಕಳು ಕರ್ಕೊಂಡು ಮಂದಿ ಮಗು ಅಳುತ್ತೆ ನೋಡ್ರಿ ಅಂತಾರೆ. ಎಲ್ಲೇ ಇಲ್ಲ 6 ತಿಂಗಳು 2 ತಿಂಗಳು 2 ವರ್ಷ ಮಗು ಕರ್ಕೊಂಡು ಅಳುತ್ತೇನೆ ಅಂತಾರೆ. ನನ್ನೊಬ್ಬ ಅಳುತ್ತೆ ಮಗು ಅಜ್ಜಿ ಬಂದಿದ್ದೆ, ಅಪ್ಪ ಅಂದ್ಬಿಟ್ಟು ಮಗಳಲ್ವಾ. ಇಲ್ಲ ನಿಮಗೆ ನೋಡ್ಕೊಂತೀವಿದ್ದೆಲ್ಲ ಬೋರ್ಡ್ ಹಾಕಿದ್ದೀನಪ್ಪ. ದಿನ ಬರ್ತಾರೆ. ಏನು ಬೇಕಾದ್ರೆ ಗೊತ್ತಾ, ಆ ಮಕ್ಕಳನ್ನಂತೂ ಇಟ್ಕೊಳ್ಳಿ ಬಡ್ಕೋಬೇಕು. ಕಂಬಿ ಹಾಕಿದ್ಮೇಲಂತೂ ಮಕ್ಳು ಇಟ್ಕೊಳ್ಳಿ. ಮೊನ್ನೆ ಹಂಗೆ ಒಂದು ಮಗು ಜಾರ್ ಬಿದ್ದೇ ಬಿಡ್ತು. ಯಾವನ ಪುನಃ ಇಟ್ಕೊಂಡು ಇಲ್ಲಾಂದ್ರೆ ಅವ್ನು ಕಂಪ್ಲೇಂಟ್ ಅವನು ಫೋನಾಗವಳೆ ಮಗುವಲ್ಲಿ ಹಾಕೊಂಡು ಬಿದ್ದುಬಿಡ್ತು. ಬಿದ್ದಿರಿ ಏನು ಮಾಡ್ತೀರಿ? ಒಳ್ಳೆ ಕಂಪ್ಲೇಂಟ್ ಕೊಡ್ತೀರಿ. ನಾವು ದೇವಸ್ಥಾನಕ್ಕೆ ಹೋಯ್ತು, ನಮ್ಮನ್ನ ಯಾರು ನೋಡ್ಕೊಳ್ಳೇ ಇಲ್ಲ ಅಂತ. ಅಪ್ಪ ನಮಗೆ ಸಂಸಾರ ಇದ್ದಾವೆ, ನಾವು ಮನೆಯಲ್ಲಿದ್ದೀವಿ. ಯಾರಿಗೆ ನಂಬಿಕೆ ಇದ್ದಾರೆ ಬಂದು ನಮ್ಸ ಮಾಡ್ಕೊಂಡವ್ರೆ. ಯಾರು ನಂಬಿಕಿಲ್ಲ ಮನೆಗೋರೆಯ. ಆಮೇಲೆ ನಂಬ್ಸಕ್ಕಾಗಲ್ಲ. ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ನಾವು ನಂಬ್ಸಕ್ಕಾಗಲ್ಲ. ನಿಮ್ಮ ನಂಬಿಕೆ ಇದ್ರು ಬರ್ರಿ ಅಲ್ವಾ. ಮನೆ ನೋಡಿ ಇಷ್ಟೊಂದು ರಶ್ ಸ್ಥಿತಿ, ಅವನ ಫ್ಯಾನ್ ಹಾಕ್ರಿ ಅಂತಾನೆ ಅಲ್ವಾ. ಬೇರೆ ನೀರು ಇಲ್ಲಿಕ್ಕಿಲ್ವಾ ಅಂತಾನೆ.
ಅಷ್ಟೇ ಬಿಸ್ತೈತೆ ಅಲ್ಲೂ ಬಿಸ್ಲು ಅಂತ ಮನೆ ಲಟ್ರಿ ಮಾಡಿಸಿದಾರೆ, ಮಳೆ ಬಂತ ಒಳಬಿಟ್ಟಿವೆ. 3 ಜನ ಲಟ್ರಿ ಮಾಡಿಸಿದಾರೆ, 3 ಜನ, ಒಬ್ಬರು ಇಬ್ಬರಲ್ಲ. ನೆನ್ನೆ ಒಂದು ಡೈಪರ್ ಹಾಕಿದಾರೆ ಒಳಗೆ. ಕೃಷಿ ಪೇಪರ್ ಹಾಕ್ಬಿಡ್ತೀರಾ, ಪುಣ್ಯ ಬರುತ್ತಾ? ಪುಣ್ಯ ಸ್ಥಳಕ್ಕೆ ಬನ್ನಿ, ಪುಣ್ಯ ಬರ್ತದೆ ಅಲ್ವಾ? ನಾನು ಹೇಳ್ತಾನೆ ಏನೇ ಲಟ್ರಿ ಮಾಡಿಸಿ ಅಂದರೆ ಪುಣ್ಯ ಸ್ಥಳಕ್ಕೆ ಬಂದು ಹಿಂಗಂತೀರ ಅಂತೆ. ಪುಣ್ಯ ಮಾಡಕ್ಕೆ ಬರ್ಬೇಕಲ್ಲ ಪುಣ್ಯ ಸ್ಥಳಕ್ಕೆ ನೀವು. ನಾವು ಪುಣ್ಯವಂತರು ಕಣೆ, ನಮಗೆ ದೇವ ಸಿಕ್ಕಿರೋದು. ಐದರಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ. ನಾವು ಪುಣ್ಯ ಮಾಡಿದ್ವಿ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ. ನಾವು ಯಾರು ಮೋಸ ಮಾಡೋದು ಅಲ್ಲ, ಕುಡಿತಾರೆ ಅಂತೀರಲ್ಲ. ನಮ್ಮ ಅಪ್ಪ 2 ರೂಪಾಯಿ ಕೂಲಿ ಬಂದಾನು, ನಾನು 18 ರೂಪಾಯಿಂದ ಬೆಣ್ಣೆ ಸಟ್ ಕೆಲಸ ಮಾಡಿನಪ್ಪ. ನಾನು ತಿನ್ನ ಅನ್ಸತ್ತೆ ಒಂದು ಎಣ್ಣೆ ಹೆಂಗಿದ್ದು ಬೀಳಿಗಿತ್ತು ನಂಗೆ ಗೊತ್ತೇ ಇಲ್ಲ ಅಂತಂದ್ಬಿಡಿ. ನಾವು ಯಾರು ಸವಸ್ಗೆ ಹೋಗಲ್ಲ, ಯಾರು ನಮ್ಮೂರಿಗೆ ಕೇಳಿ ನಮ್ಮೂರಿಗೆ ಯಾರು ತೊಗೊಂಡ್ಬಿಟ್ರೆ ಹೇಳಕ್ಕೆ ಹೇಳ್ತೀನಿ ನಾವು ಅಲ್ವಾ? ಊರಿಗೆ ಊಟಕ್ಕೆ ಬಂದಾರ ನಾವು. ನೀವು ನಿಮ್ಮಂಗೆ ಆಡೋದಿಲ್ಲಪ್ಪ. ಹೆಂಗೆ ಆಡ್ತೀವಿ ಗೊತ್ತಾ? ಲೇಟ್ ಆಗುತ್ತಾ, ಇಷ್ಟು ಆಗುತ್ತೆ ಅಂತ ಕೇಳ್ತೀರಿ. ಎಲ್ಲೋ ಇರೋ ಸ್ವಾಮಿಯರು ಕೇಳೋದಿಲ್ಲ ಅವರು. ಬೋರ್ಡ್ ನೋಡಿ ಎಲ್ಲೋ ಸ್ವಾಮಿಯರು ಅಂತ. ಎಲ್ಲಿದ್ದೀನಿ ನಾನು ಎಂದ ಗೊತ್ತಿದ್ದೆ ಅದು ಎಲ್ಲಿದ್ದೆ ಅಂತ. ಹಾಂ, ಈ ಕಾರ ಬಂದಲ್ಲ ನಾನು 8 ಗಂಟೆ ನಾನೇ ಡ್ರೈವರು. ಹಾಂ, ಏನು ಹಂಗೆ ಆಡ್ತೀವಿ? ಬಂದಾರಲ್ಲ ತೋರಿಸ್ಕೊಂತೀವಿ. ನಿಮ್ಮ ದೊಡ್ಡ ದೋಸೆ ಬರ್ಬಾರ್ದು ದೇವಸ್ಥಾನಗಳಿಗೆ. ಶರಣಾಗಿ ಹೋಗಿ ನಾನು ಅಂತ ಮೇಲೆ ಯಾರೂ ಇಲ್ಲ, ದೇವ್ರ ಮುಂದೆ ಯಾವನೂ ಅಲ್ಲ ಅಲ್ವಾ? ಲೇಟ್ ಆಗುತ್ತಾ ಅಂತೀರಿ, ಹುಷಾರಾಗುತ್ತಾ ಅಂತೀರಿ. ಹುಷಾರು ಮಾಡ್ಕೊಂಡು ದೇವ್ರಿಗೆ ಅಡ್ಬಿಡ್ರಿ. ಗಂಡು ಮಕ್ಕಳು ಶಾಸ್ತ್ರ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮ್ಸ್ಕೊಂಡು ಬೇಡ್ಕೊಟ್ಟು ನಿಮ್ಗೆ ಮನಸ್ಸಿಲ್ವಾ? ಹಾಂ, ನಿಮ್ಗಂತ ಒಳ್ಳೆ ಮನಸ್ಸಿಲ್ಲ ಅಂತ ಅರ್ಥ. ಒಳ್ಳೆ ಮನಸ್ಸಿದ್ದು ತಾಯಿ ಹುಡ್ಕೊಂಡು ಹಿಂದೆ ಬರ್ತಾರೆ ನೋಡಿ. ಹುಷಾರಾದ ಹಾಕ್ತೀನಿ ಅಂದರೆ ಅದೊಂದಲ್ಲ, ಎಂತೆಂಥ ಹುಷಾರಾಗಿ ಕೈಲಿ ಗೊತ್ತಾ? ಒಂದಿನ ನಾನು ಸ್ವಾಮಿಯವ್ರದ್ದು ಎಲ್ಲ ಹಾಕ್ಕೊಂಡೆ. ಈ ಬೋರ್ಡ್ ಹಾಕಿದ್ದು ನಾನು ಅಂದ್ಕೊಂಡ್ರಾ? ಆಮೇಲೆ ಕಣ್ಣು ಬಂದವೆ ಅಂತ ತಂದಾಕೋ ಏನು ಬೋರ್ಡ? ಅದು ಬೈಸಣ್ಣ ಏನು ಗುರುಗಳು ಒಂದು ಹಾಕಿ. ಗುರುಗಳಲ್ಲ ನಾವು, ಸೇವಕರು. ಯಾರಿಗೆ ಹೇಳಿ? ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡ್ತೀವಿ, ನಮ್ಮ ಇವರು ದೇವ್ರ ಸೇವೆ ಮಾಡ್ತೀವಿ. ಗಂಗಮ್ಮದ್ರು ಒಂದು 2 ಬಸ್ ನೀರು ಕುಡಿತೀವಿ. ಎಲ್ಲ ಕೇಳೋದು ಒಂದೇ. ಲೇಟ್ ಆಗುತ್ತಾ? ಮಗು ಓದ್ತಿಲ್ಲ, ನಾವು ಮಗಳು ಓದಿಸ್ಬೇಕು. ಮಕ್ಕಳು ಓದ್ತಿಲ್ಲ ನೋಡಿ ಅಂತಾನೆ. ಇನ್ಕೇಳಿದ್ರೆ ಬರ್ತಾರೆ ಬುದ್ಧಿವಂತರು. ನಿಮಗೆ ಒಂದು ಮೀಡಿಯಮ್ ವಯಸ್ಸಾದಾಗ ಬರ್ತಾರೆ. ನಿಮ್ಮ ಮಗು ಒಂದು ಮದುವೆ ಮಾಡಿಸಿ. ಮಗಲ್ಲಿ ನೆನ್ನೆ ಬಂದು ಎಲ್ಲರೂ ಹೇಳ್ಬಿಟ್ರು, ಮಗೆಲ್ಲ ಮನೆಗಿದ್ದಾನೆ ಒಂದು ಚೂರು ಕುಡಿತಾನಂತೆ. ಮದುವೆ ಮಾಡಿಸಿ, ಅವ್ನು ದೇವ್ರು ನಂಬಲ್ವಂತೆ. ಎತ್ತು ತಾಯ್ತೆ ಅಂದ್ರೆ ನಂಗೆ ಬರಪ್ಪ. ನಿಮ್ಮ ಎತ್ತು ತಾಯ್ತೆ ನಂಬಿ ಅವ್ರಿಗೆ ಒಟ್ಟು ಅನ್ನ ಹಾಕಿ ಆಮೇಲೆ ದೇವ್ರ ತಪ್ಪನಿ ಅಲ್ಲಪ್ಪ. ಫಸ್ಟು ದೊಡ್ಡ ಮನೆ ಕಟ್ಟಿ ದೊಡ್ಡ ಕಾರು ನನಗೆ ಶ್ರೀಮಂತ ಅಲ್ಲ ನೋಡಿ. ಅದೇ ಮನೆ ಅದೇ ಕಾರು ನಾನೇ ಬರೋದು ಅಲ್ವಾ? ಆರೋಗ್ಯ ಇದು ಯಾಕೆ ದೊರಕುತ್ತೀವಿ ಹೇಳ? ಅಷ್ಟು ಜನ 18 ಜನ ನಾವು ಒಬ್ರಿಗೆ ಒಂದು ಕಾಯಿಲಿಲ್ಲ, ಒಂದು ಮೆಡಿಸಿನ್ ತಗೊಳಲ್ಲ, ಇಂಜೆಕ್ಷನ್ ತಗೊಳಲ್ಲ ನಾವು. ಹಾಂ, 74 ವರ್ಷ ನಮ್ಮ ಅಪ್ಪಂಗೆ, 68 58 ವರ್ಷ ನಮ್ಮ ಅಮ್ಮಂಗೆ, 43 ವರ್ಷ ಚೆನ್ನಾಗಿದ್ದೀವಾ? ಯಾಕೆ ಹೇಳಿ? ಯಾರ ಬಗ್ಗೆ ಮಾತಾಡಲ್ಲ, ಯಾರು ಸವಸ್ಗೆ ಹೋಗಲ್ಲ. ಹೊಟ್ಟೆ ಕಿತ್ತಂತೂ ನೀವು ಯಾರ ಮನೆ ಕಟ್ಟಿರಿ ಪಕ್ಕ ಯಾವ ಕೆಡವನ ಮನೆ ಅಂತ ನೋಡ್ತೀರಿ, ಯಾವ ಮೂಲೆ ಕೆಡವನ ಅಂತ. ಯಾರ ಕಾರ್ ತಂದು ಪಕ್ಕ ಮನೆ ಪಂಚರಾವ್ ಮಾಡೋ ನೋಡ್ತೀರಿ ನೀವು. ನಾವು ಹಂಗಲ್ಲ, ಕಾರ್ ತಾನು ಒಂದು ನಮ್ಮ ಡ್ರಾಪ್ ಮಾಡ್ತಾರೆ, ಮನೆ ಕಟ್ಟಿ ಊಟ ಕರೀತಾರೆ. ನೀವೇನು ಮಾಡ್ತೀವಿ? ಬರೀ ಹಾಳು ಮಾಡದೇ ಯೋಚನೆ ಮಾಡ್ತೀವಿ, ತಲೆ ನಾವು ಉಂತೀವಿ. ನಾವು ಯಾರು ನಮ್ಗೆ ಯಾಕೆ ಗೊತ್ತಂಗೆ ಇರೋದು? ನಾವು ಕೆಳಗಡೆ ಮಾವಿನ ತಪ್ಪು ನಮ್ದಲ್ಲ, ಪುಣ್ಯದವ್ರು ಬಿಟ್ಟಾರೆ, ರೋಡ್ ನಮ್ದಲ್ಲ. ನಾವು ಯಾಕೆ ಇದೀವಿ ಗೊತ್ತಾ? ತಲೆ ಯಾಕಂದ್ರೆ ಬೇರೆ ಸಿಕ್ ನಾವು ನೋಡಿರಿ. ಯಾವತ್ತಾರೆ ಯಾವ್ದು ಫಂಕ್ಷನ್ಗೆ ಹೋಗಿ ನೋಡಿರಿ. ನೆನ್ನೆ ಫಂಕ್ಷನ್ ಹೋಗಿ ಇವತ್ತು ಫಂಕ್ಷನ್ ನನಗೆ ನೋಡಿರಾ? ಲೈವಲ್ಲಿ ಹಾಕಿದ್ರೆ ನೋಡಿ. ಎಲ್ಲೆಡೆ ಎತ್ತಹಳ್ಳಿ ಮಾರಮ್ಮ ದೇವಸ್ಥಾನ ಓಪನ್ ಇತ್ತು ನನಗೆ. ಅದು ಗ್ರ್ಯಾಂಡಾಗಿ ಯಾವತ್ತು ಫೋಟೋ ಹಾಕಿ ಹೋಗಲಿಲ್ಲ. ನಾನು ಹೇಳಿದ್ದೆ, ನಾನು ಪ್ರಚಾರ ಮಾಡಿ ಬರಲ್ಲ ಅಂತ. ಫುಲ್ ಪ್ರಚಾರ ಮಾಡಿ ಬ್ಲಾಕ್ ಮಾಡಕ್ಕೆ ಮಾಡಿರಿ. ನಾನು ಹೋಗಿಲ್ಲ. ನಾನು ಹೇಳಿದ್ದೆ ಬರ್ತೀನಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ತೀನಿ ತಾಯಿಗೆ. ಚಾಲನೆ ಮಾಡಬೇಕಾ ಗಾಡಿ ಅಂತ ರಥ ಚಾಲನೆ ಮಾಡ್ತೀನಿ ಅಷ್ಟೇ. ಫಂಕ್ಷನ್ ಮಾಡೋಂಗೆ ಎಲ್ಲ ಕಡೆ ಬ್ಯಾನರ್ ಹಾಕಿರೆ ಹಾಕೇಳಿ. ಬ್ಯಾನರ್ ಅವರು ರೋಡ್ ಬ್ಲಾಕ್ ಮಾಡೋದು, ಬ್ಯಾನರ್ ಹಾಕೊಳ್ಳೋದು ಅಲ್ವಾ, ಉಂದಿರ ಹಾಕೋದು, ಪಾತ್ರೆ ದೊಡ್ಡಷ್ಟೇ ಅಲ್ಲ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ. ನೀವು ಅಷ್ಟೇ ಮಳೆ ಬರುತ್ತೆ, ಪ್ರಸಾದ ಕೊಡ್ತೀನಿ, ಸಲಹೆ ತೆಗಿದ್ರಿ. ಅಲ್ಲಿ ಬಂದು ಇವಾಗ ಬರಲ್ಲ. ಯಾಕೆ ನಮಗೆ ಸಾಕಾಗ್ಬಿಟ್ಟು ಜನ ನೋಡಿದ್ರು. ನಾವು ಬರೀ ಮಕ್ಕಳು ಈ ಪಂದ್ಯ ಆಗ್ತಾಗಿಂದ ಮಕ್ಳ ಕಡೆ ಈ ಕಡೆಯಿಂದ ಒಂದು ಸಾಕಾಗೋಯ್ತು. ಅಲ್ಲ ಅಲ್ಲ ಅಲ್ಲಿದ್ದಾಗ ಹೆಂಗಿನ ನೋಡಿದ್ರಲ್ಲ, ಹೆಂಗಿನ ಪೇಡಿ ಮಾಡೋದು ಬೇಗ ಬಿಡಲ್ವಾ ಅಂತ. ಅದು ಹೊಡೆದಾಕ ಕಟ್ಟಿ ದೇವಸ್ಥಾನ. ಈಗ ನಮ್ಮದೇ ಹೋಗಿ ದೇವಸ್ಥಾನಕ್ಕೂ ದಾರಿ ಬಿಡಿ. ಬೇರೆಲ್ಲ ಅಲ್ಲಿ ಬನ್ನಿ, ಪ್ರಸಾದ ಕೊಡ್ತೀನಿ. ಅಲ್ಲೂ ಅಷ್ಟೇ ಅನ್ನ ವೇಸ್ಟ್ ಮಾಡೋದಾರ ಮಾತ್ರ ಬರೀ ಬನ್ನಿ, ಎಲ್ಲ ಬನ್ನಿ. ಸ್ವಾಮಿಯರಿಲ್ಲ ಇವತ್ತು ಗೊತ್ತಾಯ್ತಾ? ಸ್ವಾಮಿಯರಿಲ್ಲ, ಸ್ವಾಮಿಯರು ಊರಿಗೆ ಹೋಗ್ಯಾರೆ. ನಾನು ಕೊಡ್ತೀನಿ ಬರ್ರಿ.